ಓಂ ನಮೋ ವೆಂಕಟೇಶಾಯ ನಮಃ. ನಾವಂತೂ ತಿರುಮಲ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ನಾನು ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀನಿ, ಸ್ವರ್ಗದಲ್ಲಿ ಹೋಗ್ತಾಯಿದ್ದೆ, ನನಗೆ ಗೊತ್ತಾಗ್ತಿಲ್ಲ. ಆ ವೈಕುಂಠ ಒಳಗಡೆ ಹೋಗ್ತಾ ಇರೋ ಥರ ನನಗಂತೂ ಫೀಲಿಂಗ್ ಅನ್ಸಿದೆ. ಎಲ್ಲ ರೋಡಲ್ಲೆಲ್ಲ ನೋಡ್ತಾ ಇದ್ರಂತೂ ಮನಸ್ಸಿಗಂತೂ ಫುಲ್ ನೆಮ್ಮದಿಯಾಗಿದೆ. ಏನೋ ಒಂಥರ ನನಗೆ ಕಳೆದೋಗಿರೋ ಫೀಲಿಂಗ್ ಅಂತಲ್ಲಿ ಇದೆ. ನನ್ನ ಪಕ್ಕದಲ್ಲಿರೋ ನನ್ನ ಫ್ರೆಂಡ್ ಅಂತೂ ಅವನಂತೂ ಶಾಕ್ ಮೇಲೆ ಶಾಕ್ ಆಗ್ಬಿಟ್ಟಿದ್ದಾನೆ. ಏನಣ್ಣ ಇದು ತಿರುಪತಿನ ಇಲ್ಲ ಸ್ವರ್ಗಣ ಅಂತ ಅವನಿಗೆ ಕನ್ಫ್ಯೂಷನಲ್ಲಿದ್ದಾನೆ. ಬನ್ನಿ ನೋಡಿಸ್ತೀನಿ ನಿಮಗೆ. ಅವನು ಇನ್ನೂ ಅದೇ ಕನ್ಫ್ಯೂಷನಲ್ಲಿ ನಿಂತಿದ್ದಾನೆ. ಬನ್ನಿ ನೋಡಿಸ್ತೀನಿ ಆ ಏಡುಕೊಂಡಲ ಸ್ವಾಮಿನ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿ. ಆ ತಿರುಪತಿ ದೇವಸ್ಥಾನ ನೋಡೋಕೆ ಎರಡು ಕಣ್ಣು ಸಾಲ್ತಾ ಇಲ್ವಲ್ಲ. ಬನ್ನಿ ನೋಡಿಸ್ತೀನಿ ನಿಮಗೆ. ನೋಡಿ ಹೇಗೆ ಕಾಣ್ತಾ ಇದೆ, ದೂರದಿಂದ ನೋಡಿದ್ರೇ ಗುರು ಸೇಮ್ ವೈಕುಂಠ ನನ್ನ ಕಣ್ಮುಂದೆನೇ ಇದೆಯಲ್ವಾ. ದೇವಸ್ಥಾನ ಪಕ್ಕದಲ್ಲೇ ನಮಗೆ ಒಂದು ಚಿಕ್ಕ ದೇವಸ್ಥಾನದ ಸೆಟ್ ಹಾಕಿದ್ರು. ಅದು ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಗುರು, ಅಷ್ಟು ಚೆಂದ ಇದೆ. ನೋಡಿ ದೇವಸ್ಥಾನ ನಿಮ್ಗೆ ಹಿಂದೆ ನೋಡಿಸ್ತೀನಿ, ನೋಡಿ ನೀವೇ. ವೈಕುಂಠ ಏಕಾದಶಿ ದಿನ ನಾನು ತಿರುಪತಿಗೆ ಬಂದಿರೋದೇ ನಾನು ಪುಣ್ಯ ಅನ್ಕೊತೀನಿ. ಯಾಕಂದರೆ ಆ ಸ್ವಾಮಿನೇ ನನ್ನ ಕರ್ಸ್ಕೊಂಡಿದ್ದೇನೋ ನನಗೆ ಈಗ ಅನ್ನಿಸ್ತಾ ಇದೆ. ಇದು ನೋಡೋಕ್ಕೆ ನನಗೆ ಎರಡು ಕಣ್ಣಲ್ಲೂ ಸಾಲ್ತಾ ಇಲ್ಲ. ಎಷ್ಟೊಂದು ನಿಮ್ಗೆ ಹೇಳ್ತೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಇನ್ನರ್ ಫೀಲಿಂಗ್ ಹೆಂಗಿರುತ್ತೆ ಅಂದರೆ, ನಾನು ಆಲ್ರೆಡಿ ಸ್ವರ್ಗಕ್ಕೆ ಹೋಗ್ಬಿಟ್ಟೇನೋ ನನಗೆ ಹಂಗೆ ಅನಿಸ್ತಾ ಇದೆ. ಆ ಸ್ವಾಮಿ ಕೃಪೆ ಇದ್ದರೆ ಎಲ್ಲನೂ ಆಗುತ್ತೆ. ಈ ತಿರುಪತಿ ಬೆಟ್ಟದ ಮೇಲೆ ಪ್ರತಿಯೊಂದು ಮಣ್ಣಿನಲ್ಲಿ ಪ್ರತಿಯೊಂದು ಕಣದಲ್ಲೂ ಆ ಶ್ರೀ ಮಹಾವಿಷ್ಣುವೇ ಇರ್ತಾನೆ. ಪ್ಲೀಸ್ ನೆಕ್ಸ್ಟ್ ಟೈಮ್ ನೀವು ಯಾರೇ ಬಂದರೂ ತಿರುಪತಿ ಬೆಟ್ಟದ ಮೇಲ್ಗಡೆ ಪ್ಲೀಸ್ ಯಾರೂ ಚಪ್ಪಲಿಯನ್ನು ಹಾಕೊಂಬೇಡಿ. ನಾನಂತೂ ತಿರುಪತಿ ಯಾವಾಗ ಹೋದರೂ ಮನೆಯಲ್ಲೇ ಚಪ್ಪಲಿ ಬಿಡ್ತೀನಿ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದಷ್ಟೇ, ಆ 7 ಬೆಟ್ಟದ ಮೇಲೆ ಆ ಸ್ವಾಮಿ ನಮ್ಮ ಅಪ್ಪನು ಕಲಿಯುಗ ದೇವರು ನಿಂತಿದ್ದಾನೆ. ಪ್ಲೀಸ್ ನೀವು ಯಾರು ಚಪ್ಪಲಿ ಹಾಕೊಂಬರ್ಬೇಡಿ. ಮನೆ ನೋಡಿಸ್ತೀನಿ ಎಷ್ಟು ಚೆಂದ ಮಾಡಿದ್ದಾರೆ ಡೆಕೋರೇಷನ್ ಹಾಕೊಂಡು. ವೈಕುಂಠ ಏಕಾದಶಿ ತುಂಬ ವೀಡಿಯೋ ಇದೆ. ನಾನು 1 ಬೈ 1 ಅಪ್ಲೈ ಮಾಡ್ತೀನಿ. ಇದೇ ಥರ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಮಿಸ್ಟರ್ ಡೂಡ್.